ಹಾಗಿದ್ರೆ ಏನದು ಕುಮಾರಸ್ವಾಮಿ ಅವರ ಬೇಡಿಕೆ? ಆ ಒಂದು ಬೇಡಿಕೆಗೆ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿ ಅವರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ನೋಡಿ, ವೆರಿ ಕ್ಲಿಯರ್. ನಿನ್ನೆ ನಾವು ಹೇಳ್ತಾ ಇದ್ವಿ, ಜೆಡಿಎಸ್ 2028 ಟಾರ್ಗೆಟ್ ಮಾಡಿದೆ, 150 ಸೀಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಬಿಜೆಪಿ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರೋದೇ ಈ ಸಾರಿ ದಳಪತಿಗಳ ಪರಮೋಚ್ಚ ಗುರಿಯಾಗಿದೆ. ಹಾಗಿದ್ರೆ ಯಾವ ರೀತಿ? ಸೀಟ್ ಹಂಚಿಕೆ ವಿಚಾರದ ಬಗ್ಗೆ ಈಗಲೇ ಚರ್ಚೆ ಮಾಡಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಇಬ್ಬರೂ ಸೇರ್ಕೊಂಡು 2028 ವಿಧಾನಸಭೆ ಚುನಾವಣೆಯನ್ನ ಎದುರಿಸುವಾಗ ಬಿಜೆಪಿಗೆ 141 ಸೀಟ್ಗಳು, ಜೆಡಿಎಸ್ಗೆ 83 ಸೀಟ್ಗಳು. ಜೆಡಿಎಸ್ 83 ಕ್ಷೇತ್ರಗಳಿಂದ ಅಖಾಡಕ್ಕಿಳಿಯತ್ತಂತೆ ಕುಮಾರಸ್ವಾಮಿ ಅವರ ಫಾರ್ಮುಲಾ ಪ್ರಕಾರ. ಬಿಜೆಪಿಗೆ 141 ಸ್ಥಾನಗಳಲ್ಲಿ ಕ್ಷೇತ್ರಗಳಲ್ಲಿ ಸಪೋರ್ಟ್ ಮಾಡುತ್ತಂತೆ. ಈ ರೀತಿಯ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಅಲ್ಲಿಗೆ ಕುಮಾರಸ್ವಾಮಿ ಅವರ ಟಾರ್ಗೆಟ್ 150+. 2028ಕ್ಕೆ 2028 ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಪಡೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಎಲೆಕ್ಷನ್ ಯಾವಾಗ ಬರುತ್ತೆ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. 2028ರಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ವೈಮನಸ್ಸು ಬರಬಾರದು, ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಬಾರದು, ಬಹಳ ಮುಖ್ಯವಾಗಿ ಮೈತ್ರಿ ಮುಂದುವರಿಬೇಕು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದು ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರಂತೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು. ಬಿಜೆಪಿ ಜೆಡಿಎಸ್ 150+ ಸೀಟ್ ಗೆಲ್ಲೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಕುಮಾರಸ್ವಾಮಿ ಅವರು ಕೊಟ್ಟ ಬ್ಲೂ ಪ್ರಿಂಟ್ ಅನ್ನ ನೋಡಿ ಮೋದಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಆಗ್ಲೇ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆಗೆ. ಕುಮಾರಸ್ವಾಮಿ ಅವರ ಬೇಡಿಕೆಯನ್ನ ಕೇಳಿ ಪ್ರಧಾನಿ ಮೋದಿ ಅವರು ಒಂದು ರೀತಿ ದಂಗಾಗಿ ಹೋಗಿದ್ದಾರಂತೆ. 224 ಕ್ಷೇತ್ರಗಳ ಪೈಕಿ ಜೆಡಿಎಸ್ಗೆ 83 ಕ್ಷೇತ್ರಗಳನ್ನ ಬಿಟ್ಟುಕೊಡಬೇಕು. ಈ ರೀತಿಯ ಫಾರ್ಮುಲಾದ ಪ್ರಕಾರ ಅದು ಹೆಂಗೆ ಅಂದ್ರೆ, ಎಲ್ಲಿ ಜೆಡಿಎಸ್ನ ಗೆಲುವು ಖಚಿತ ಅನಿಸುತ್ತೋ ಅಲ್ಲಿಂದ ನೀವು ಸ್ಪರ್ಧೆ ಮಾಡಿ, ನಮ್ಮಿಂದ ಯಾವುದೇ ರೀತಿಯ ತಕರಾರಿಲ್ಲ ಅಂತ ಮೋದಿ ಅವರು ಹೇಳಿದಾರಂತೆ. ನಾನು ನಿಮ್ಮ ಹಿತವನ್ನ ಕಾಯುತ್ತೇನೆ ಅಂತ ಪ್ರಧಾನಿ ಮೋದಿ ಅವರು ಅಭಯವನ್ನ ನೀಡಿದ್ದಾರಂತೆ ದಳಪತಿಗಳಿಗೆ. ರಾಜ್ಯಕ್ಕೆ ಬಂದು ಕೋರ್ ಕಮಿಟಿ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ತಮಗೆ ಸಿಗಲಿರುವ 83 ಸೀಟುಗಳ ವಿವರವನ್ನ ಕೊಟ್ಟಿದ್ದಾರಂತೆ. ಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ಲಸ್ ಮೈನಸ್ ಹುಡುಕೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅಭ್ಯರ್ಥಿಗಳಾಗುವಂತವರಿಗೆ ಅಥವಾ ಅವರ ಪಕ್ಷದವರಿಗೆ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ. ಕೃಷ್ಣಾರೆಡ್ಡಿ ಅಧ್ಯಕ್ಷತೆಯ ಕೋರ್ ಕಮಿಟಿ ರಾಜ್ಯ ಪ್ರವಾಸವನ್ನ ಮಾಡಲಿಕ್ಕಿದೆ. ಈ 83 ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ಕುಮಾರಸ್ವಾಮಿ ಅವರ ಈ ಬ್ಲೂ ಪ್ರಿಂಟ್ ಪ್ರಕಾರ ಈ ಸಾರಿ 2028ರಲ್ಲಿ ಕಮಾಲ್ ಮಾಡ್ತಾರಾ ಬಿಜೆಪಿ ಜೆಡಿಎಸ್ನವರು? ನೋಡ. ಈಗ ಹಾಗಿದ್ರೆ ಏನದು ಕುಮಾರಸ್ವಾಮಿ ಅವರ ಬೇಡಿಕೆ? ಆ ಒಂದು ಬೇಡಿಕೆಗೆ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿ ಅವರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ನೋಡಿ, ವೆರಿ ಕ್ಲಿಯರ್. ನಿನ್ನೆ ನಾವು ಹೇಳ್ತಾ ಇದ್ವಿ, ಜೆಡಿಎಸ್ 2028 ಟಾರ್ಗೆಟ್ ಮಾಡಿದೆ, 150 ಸೀಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಬಿಜೆಪಿ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರೋದೇ ಈ ಸಾರಿ ದಳಪತಿಗಳ ಪರಮೋಚ್ಚ ಗುರಿಯಾಗಿದೆ. ಹಾಗಿದ್ರೆ ಯಾವ ರೀತಿ? ಸೀಟ್ ಹಂಚಿಕೆ ವಿಚಾರದ ಬಗ್ಗೆ ಈಗಲೇ ಚರ್ಚೆ ಮಾಡಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಇಬ್ಬರೂ ಸೇರ್ಕೊಂಡು 2028 ವಿಧಾನಸಭೆ ಚುನಾವಣೆಯನ್ನ ಎದುರಿಸುವಾಗ ಬಿಜೆಪಿಗೆ 141 ಸೀಟ್ಗಳು, ಜೆಡಿಎಸ್ಗೆ 83 ಸೀಟ್ಗಳು. ಜೆಡಿಎಸ್ 83 ಕ್ಷೇತ್ರಗಳಿಂದ ಅಖಾಡಕ್ಕಿಳಿಯತ್ತಂತೆ ಕುಮಾರಸ್ವಾಮಿ ಅವರ ಫಾರ್ಮುಲಾ ಪ್ರಕಾರ. ಬಿಜೆಪಿಗೆ 141 ಸ್ಥಾನಗಳಲ್ಲಿ ಕ್ಷೇತ್ರಗಳಲ್ಲಿ ಸಪೋರ್ಟ್ ಮಾಡುತ್ತಂತೆ. ಈ ರೀತಿಯ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಅಲ್ಲಿಗೆ ಕುಮಾರಸ್ವಾಮಿ ಅವರ ಟಾರ್ಗೆಟ್ 150+. 2028ಕ್ಕೆ 2028 ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಪಡೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಎಲೆಕ್ಷನ್ ಯಾವಾಗ ಬರುತ್ತೆ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. 2028ರಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ವೈಮನಸ್ಸು ಬರಬಾರದು, ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಬಾರದು, ಬಹಳ ಮುಖ್ಯವಾಗಿ ಮೈತ್ರಿ ಮುಂದುವರಿಬೇಕು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದು ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರಂತೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು.
ಬಿಜೆಪಿ ಜೆಡಿಎಸ್ 150+ ಸೀಟ್ ಗೆಲ್ಲೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಕುಮಾರಸ್ವಾಮಿ ಅವರು ಕೊಟ್ಟ ಬ್ಲೂ ಪ್ರಿಂಟ್ ಅನ್ನ ನೋಡಿ ಮೋದಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಆಗ್ಲೇ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆಗೆ. ಕುಮಾರಸ್ವಾಮಿ ಅವರ ಬೇಡಿಕೆಯನ್ನ ಕೇಳಿ ಪ್ರಧಾನಿ ಮೋದಿ ಅವರು ಒಂದು ರೀತಿ ದಂಗಾಗಿ ಹೋಗಿದ್ದಾರಂತೆ. 224 ಕ್ಷೇತ್ರಗಳ ಪೈಕಿ ಜೆಡಿಎಸ್ಗೆ 83 ಕ್ಷೇತ್ರಗಳನ್ನ ಬಿಟ್ಟು ಕೊಡಬೇಕು. ಈ ರೀತಿಯ ಫಾರ್ಮುಲಾದ ಪ್ರಕಾರ ಅದು ಹೆಂಗೆ ಅಂದ್ರೆ, ಎಲ್ಲಿ ಜೆಡಿಎಸ್ನ ಗೆಲುವು ಖಚಿತ ಅನ್ಸುತ್ತೋ ಅಲ್ಲಿಂದ ನೀವು ಸ್ಪರ್ಧೆ ಮಾಡಿ, ನಮ್ಮಿಂದ ಯಾವುದೇ ರೀತಿಯ ತಕರಾರಿಲ್ಲ ಅಂತ ಮೋದಿ ಅವರು ಹೇಳಿದಾರಂತೆ. ನಾನು ನಿಮ್ಮ ಹಿತವನ್ನ ಕಾಯುತ್ತೇನೆ ಅಂತ ಪ್ರಧಾನಿ ಮೋದಿ ಅವರು ಅಭಯವನ್ನ ನೀಡಿದ್ದಾರಂತೆ ದಳಪತಿಗಳಿಗೆ. ರಾಜ್ಯಕ್ಕೆ ಬಂದು ಕೋರ್ ಕಮಿಟಿ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ತಮಗೆ ಸಿಗಲಿರುವ 83 ಸೀಟುಗಳ ವಿವರವನ್ನ ಕೊಟ್ಟಿದ್ದಾರಂತೆ. ಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ಲಸ್ ಮೈನಸ್ ಹುಡುಕೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅಭ್ಯರ್ಥಿಗಳಾಗುವಂತವರಿಗೆ ಅಥವಾ ಅವರ ಪಕ್ಷದವರಿಗೆ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ. ಕೃಷ್ಣಾರೆಡ್ಡಿ ಅಧ್ಯಕ್ಷತೆಯ ಕೋರ್ ಕಮಿಟಿ ರಾಜ್ಯ ಪ್ರವಾಸವನ್ನ ಮಾಡಲಿಕ್ಕಿದೆ. ಈ 83 ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ಕುಮಾರಸ್ವಾಮಿಯವರ ಈ ಬ್ಲೂ ಪ್ರಿಂಟ್ ಪ್ರಕಾರ ಈ ಸಾರಿ 2028ರಲ್ಲಿ ಕಮಾಲ್ ಮಾಡ್ತಾರಾ ಬಿಜೆಪಿ ಜೆಡಿಎಸ್ನವರು? ನೋಡ. ಈಗ ಹಾಗಿದ್ರೆ ಏನದು ಕುಮಾರಸ್ವಾಮಿ ಅವರ ಬೇಡಿಕೆ? ಆ ಒಂದು ಬೇಡಿಕೆಗೆ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಕುಮಾರಸ್ವಾಮಿ ಅವರು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ನೋಡಿ, ವೆರಿ ಕ್ಲಿಯರ್. ನಿನ್ನೆ ನಾವು ಹೇಳ್ತಾ ಇದ್ವಿ, ಜೆಡಿಎಸ್ 2028 ಟಾರ್ಗೆಟ್ ಮಾಡಿದೆ. 150 ಸೀಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಬಿಜೆಪಿ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರೋದೇ ಈ ಸಾರಿ ದಳಪತಿಗಳ ಪರಮೋಚ್ಚ ಗುರಿಯಾಗಿದೆ. ಹಾಗಿದ್ರೆ ಯಾವ ರೀತಿ? ಸೀಟ್ ಹಂಚಿಕೆ ವಿಚಾರದ ಬಗ್ಗೆ ಈಗಲೇ ಚರ್ಚೆ ಮಾಡಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಇಬ್ಬರೂ ಸೇರಿಕೊಂಡು 2028 ವಿಧಾನಸಭೆ ಚುನಾವಣೆಯನ್ನ ಎದುರಿಸುವಾಗ ಬಿಜೆಪಿಗೆ 141 ಸೀಟ್ಗಳು, ಜೆಡಿಎಸ್ಗೆ 83 ಸೀಟ್ಗಳು. ಜೆಡಿಎಸ್ 83 ಕ್ಷೇತ್ರಗಳಿಂದ ಅಖಾಡಕ್ಕಿಳಿಯತ್ತಂತೆ ಕುಮಾರಸ್ವಾಮಿ ಅವರ ಫಾರ್ಮುಲಾ ಪ್ರಕಾರ. ಬಿಜೆಪಿಗೆ 141 ಸ್ಥಾನಗಳಲ್ಲಿ ಕ್ಷೇತ್ರಗಳಲ್ಲಿ ಸಪೋರ್ಟ್ ಮಾಡುತ್ತಂತೆ. ಈ ರೀತಿಯ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಅಲ್ಲಿಗೆ ಕುಮಾರಸ್ವಾಮಿ ಅವರ ಟಾರ್ಗೆಟ್ 150+ 2028ಕ್ಕೆ. 2028 ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಪಡೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಎಲೆಕ್ಷನ್ ಯಾವಾಗ ಬರುತ್ತೆ ಅಂತ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. 2028ರಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ವೈಮನಸ್ಸು ಬರಬಾರದು, ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಬಾರದು, ಬಹಳ ಮುಖ್ಯವಾಗಿ ಮೈತ್ರಿ ಮುಂದುವರಿಬೇಕು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದು ಕುಮಾರಸ್ವಾಮಿ ಅವರು. ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರಂತೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು. ಬಿಜೆಪಿ ಜೆಡಿಎಸ್ 150+ ಸೀಟ್ ಗೆಲ್ಲೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಕುಮಾರಸ್ವಾಮಿ ಅವರು ಕೊಟ್ಟ ಬ್ಲೂ ಪ್ರಿಂಟ್ ಅನ್ನ ನೋಡಿ ಮೋದಿ ಅವರು ಫುಲ್ ಖುಷಿಯಾಗಿದ್ದಾರಂತೆ. ಆಗ್ಲೇ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆಗೆ. ಕುಮಾರಸ್ವಾಮಿ ಅವರ ಬೇಡಿಕೆಯನ್ನ ಕೇಳಿ ಪ್ರಧಾನಿ ಮೋದಿ ಅವರು ಒಂದು ರೀತಿ ದಂಗಾಗಿ ಹೋಗಿದ್ದಾರಂತೆ. 224 ಕ್ಷೇತ್ರಗಳ ಪೈಕಿ ಜೆಡಿಎಸ್ಗೆ 83 ಕ್ಷೇತ್ರಗಳನ್ನ ಬಿಟ್ಟು ಕೊಡಬೇಕು. ಈ ರೀತಿಯ ಫಾರ್ಮುಲಾದ ಪ್ರಕಾರ ಅದು ಹೆಂಗೆ ಅಂದ್ರೆ, ಎಲ್ಲಿ ಜೆಡಿಎಸ್ನ ಗೆಲುವು ಖಚಿತ ಅನ್ಸುತ್ತೋ ಅಲ್ಲಿಂದ ನೀವು ಸ್ಪರ್ಧೆ ಮಾಡಿ, ನಮ್ಮಿಂದ ಯಾವುದೇ ರೀತಿಯ ತಕರಾರಿಲ್ಲ ಅಂತ ಮೋದಿ ಅವರು ಹೇಳಿದಾರಂತೆ. ನಾನು ನಿಮ್ಮ ಹಿತವನ್ನ ಕಾಯುತ್ತೇನೆ ಅಂತ ಪ್ರಧಾನಿ ಮೋದಿ ಅವರು ಅಭಯವನ್ನ ನೀಡಿದ್ದಾರಂತೆ ದಳಪತಿಗಳಿಗೆ. ರಾಜ್ಯಕ್ಕೆ ಬಂದು ಕೋರ್ ಕಮಿಟಿ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ತಮಗೆ ಸಿಗಲಿರುವ 83 ಸೀಟುಗಳ ವಿವರವನ್ನ ಕೊಟ್ಟಿದ್ದಾರಂತೆ. ಕ್ಷೇತ್ರಗಳಿಗೆ ಭೇಟಿ ನೀಡಿ ಪ್ಲಸ್ ಮೈನಸ್ ಹುಡುಕೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಅಭ್ಯರ್ಥಿಗಳಾಗುವಂತವರಿಗೆ ಅಥವಾ ಅವರ ಪಕ್ಷದವರಿಗೆ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ. ಕೃಷ್ಣಾರೆಡ್ಡಿ ಅಧ್ಯಕ್ಷತೆಯ ಕೋರ್ ಕಮಿಟಿ ರಾಜ್ಯ ಪ್ರವಾಸವನ್ನ ಮಾಡಲಿಕ್ಕಿದೆ. ಈ 83 ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕಿದೆ. ಕುಮಾರಸ್ವಾಮಿಯವರ ಈ ಬ್ಲೂ ಪ್ರಿಂಟ್ ಪ್ರಕಾರ ಈ ಸಾರಿ 2028ರಲ್ಲಿ ಕಮಾಲ್ ಮಾಡ್ತಾರಾ ಬಿಜೆಪಿ ಜೆಡಿಎಸ್ನವರು? ನೋಡ.